ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಮುಂದುವರೆದಿದೆ ಕೈ ಸರ್ಕಾರದ ಶಕ್ತಿ ಯೋಜನೆ. ಸರ್ಕಾರದ ಶಕ್ತಿ ಯೋಜನೆ ಒಂದಿಲ್ಲೊಂದು ಕಡೆ ದುರ್ಬಳಕೆಯಾಗ್ತಾ ಇದೆ. ಇತ್ತೀಚೆಗೆ ನಕಲಿ ಆಧಾರ್ ಕಾರ್ಡ್ ಅನ್ನ ಕೊಟ್ಟು ಮಹಿಳೆಯರು ಟ್ರಾವೆಲ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮುಂದುವರೆದಿದೆ ಕೈ ಸರ್ಕಾರದ ಶಕ್ತಿ ಯೋಜನೆ. ಸರ್ಕಾರದ ಶಕ್ತಿ ಯೋಜನೆ ಒಂದಿಲ್ಲೊಂದು ಕಡೆ ದುರ್ಬಳಕೆ ಆಗ್ತಾ ಇದೆ. ಇತ್ತೀಚೆಗೆ ನಕಲಿ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಮಹಿಳೆಯರು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಮಹಿಳೆಯರು ಕೂಡ ಈಗಾಗಲೇ ಲಾಕ್ ಆಗಿದ್ದಾರೆ. ಇದೀಗ ಬೆಂಗಳೂರಿನಲ್ಲಿ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ. ಮಹಿಳೆಯೊಬ್ಬರು ಬೇರೊಬ್ಬರ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಬಸ್ನಲ್ಲಿ ಲಾಕ್ ಆಗಿದ್ದಾರೆ. ನಕಲಿ ಆಧಾರ್ ಅಂತ ಪ್ರಶ್ನಿಸಿದ್ದಕ್ಕೆ ನಿರ್ವಾಹಕನ ಬಳಿ ಗಲಾಟೆಯನ್ನ ಮಾಡಿದ್ದಾರೆ, ಜಗಳ ಮಾಡಿದ್ದಾರೆ. ಬಸ್ ಟಿಕೆಟ್ ಕೊಡಿ ಅಂತ ಕಂಡಕ್ಟರ್ಗೆ ಆವಾಜ್ ಅನ್ನ ಬಿಟ್ಟಿದ್ದಾರೆ ಮಹಿಳೆ. ಅನ್ಯ ರಾಜ್ಯದ ಮಹಿಳೆಯರಿಂದ ರಾಜ್ಯದ ಬಸ್ಗಳಲ್ಲಿ ನಕಲಿ ಆಧಾರ್ ಅನ್ನ ಕೊಟ್ಟು ಈ ಶಕ್ತಿ ಯೋಜನೆ ಏನಿದೆ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಇದೀಗ ಬೆಂಗಳೂರಿನಲ್ಲೂ ಕೂಡ ಇಂತಹ ಘಟನೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದೀಗ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ. ಮಹಿಳೆಯೊಬ್ಬರು ಬೇರೊಬ್ಬರ ಆಧಾರ್ ಕಾರ್ಡ್ ಅನ್ನ ತಂದು BMTC ಬಸ್ನಲ್ಲಿ ಲಾಕ್ ಆಗಿದ್ದಾರೆ. ಆಧಾರ್ ಕಾರ್ಡ್ ನಕಲಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ನಿರ್ವಾಹಕನ ಮೇಲೆ ಗಲಾಟೆ ಮಾಡಿದ್ದಾರೆ. ನಾವು ಕೂಡ ದಿನನಿತ್ಯ ಜೀವನದಲ್ಲಿ ಗಮನಿಸ್ತಾ ಇದ್ದೀವಿ. ಅಂದ್ರೆ ಟಿಕೆಟ್ ತಗೊಳ್ಬೇಕಾದ್ರೆ ದುಡ್ಡು ಕೊಟ್ಟು ಟಿಕೆಟ್ ತಗೋಬೇಕು, ಇಲ್ಲ ಅಂತ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಟಿಕೆಟ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಆದ್ರೆ ಕೆಲವೊಂದಷ್ಟು ಮಹಿಳೆಯರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಅನ್ನ ತಂದಿರಲ್ಲ, ದುಡ್ಡು ಕೊಟ್ಟು ಟಿಕೆಟ್ ತಗೊಳ್ಳಿ ಅಂತ ಹೇಳಿದ್ರೆ ಇಲ್ಲ ನಾವು ಫೈನ್ ಬೇಕಿದ್ರೆ ಕಟ್ತೀವಿ ಆದ್ರೆ ಟಿಕೆಟ್ ಅನ್ನ ತಗೊಳ್ಳಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ರೀತಿಯ ಘಟನೆಗಳನ್ನ ನಾವು ಕೂಡ ದಿನನಿತ್ಯ ಜೀವನದಲ್ಲಿ ಗಮನಿಸ್ತಾ ಇದ್ದೀವಿ. ಈಗಲೂ ಕೂಡ ಅಂತಹದ್ದೇ ಘಟನೆ ಬೆಳಕಿಗೆ ಬಂದಿದೆ. ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ನನ್ನದು ಆಧಾರ್ ಕಾರ್ಡ್ ಇಲ್ಲ, ಅದಕ್ಕೆ ನನ್ನ ಮಗಳದ್ದ ಆಧಾರ್ ಕಾರ್ಡ್ ಅನ್ನ ತಂದಿದ್ದೇನೆ ಅಂತ ಹೇಳ್ತಿದ್ದಾರೆ. ಇನ್ನೆಂತ ಮಟ್ಟಿಗೆ ಈ ಮಹಿಳೆ ಇರಬೇಕು ಅನ್ನೋ ಪ್ರಶ್ನೆಯೂ ಕೂಡ ಎದುರಾಗ್ತಾ ಇದೆ. ಯಾರು ಹೇಳಿದ್ರು ನಿನಗೆ ಓಡಾಡಕ್ಕೆ? ಯಾರು ಹೇಳಿದ್ರು ಓಡಾಡಕ್ಕೆ ಬಸ್ಸಲ್ಲಿ ಫ್ರೀಯಾಗೆ? ಏನ್ ನಿಮ್ಮಿಂದ ಕಂಟ್ರೋಲ್ ನೀವು ಮಾಡಿದ್ವಾ? ನಾವು ಮತ್ತೆ ಆಧಾರ್ ಕಾರ್ಡ್ ನಮ್ಮ ಮಗಳ್ದು ಹೇಳ್ತಾನು. ಮಗಳ ಆಧಾರ್ ಕಾರ್ಡ್ ಅಲ್ಲಿ ನೀನು ಓಡಾಡ್ತಾ ಇದೀಯಾ? ಹೌದು, ನಮ್ಗೆ ವಯಸ್ಸಾಯ್ತು, ನಮ್ಮ ಆಧಾರ್ ಕಾರ್ಡ್ ಇಲ್ಲ. ನಾನು ಅವ್ರ ಹತ್ರ ಏನೇ ಖರ್ಚಾದ್ರು ಸರಿ ನೀವು ಬಸ್ಸಲ್ಲಿ ಇದ್ದಾನೆ ಮನೆ ಹೇಳಿದ್ರು ನಾನು ಕೊಡಬೇಡ ಬಿಡಿ. ನಿಮ್ ಮಗಳ ಆಧಾರ್ ಕಾರ್ಡ್ ಎಷ್ಟು ದಿವಸ ಓಡಾಡ್ತಾ ಇದೀಯಾ? ನಿಮ್ಗೇನು ಅಷ್ಟು ಪ್ರಾಬ್ಲಮ್? ಮಗಳ ಆಧಾರ್ ಕಾರ್ಡ್ ಓಡಾಡ್ತಾ ಇದೀಯಾ? ಅಷ್ಟು ಟಿಕೆಟ್ ನಿಮ್ಗೇನು ಅಂತ ಕೇಳ್ತಾರೆ. ಈಗ ನೀ ಯಾರ ಆಧಾರ್ ಕಾರ್ಡ್ ಅಲ್ಲಿ ಓಡಾಡ್ತಾ ಇದೀಯಾ? ನಮ್ಮ ಮಗಳ್ದಾನೆ ಹೇಳ್ತಾನು. ಎಷ್ಟು ದಿವಸದಿಂದ ಓಡಾಡ್ತಾ ಇದೀಯಾ? ಎಷ್ಟು ದಿವಸದಿಂದ ಓಡಾಡ್ತಾ ಇದೀಯಾ? ಎಷ್ಟು ದಿವಸದಿಂದ ಓಡಾಡ್ತಾ ಇದೀಯಾ? ಎಷ್ಟು ವರ್ಷ ಫ್ರೀ ಬರ್ತದೆ ಅಷ್ಟು ವರ್ಷದಿಂದ ನಾನು ಹೇಳ್ಬಿಟ್ಟು ಸರಿ ಅಮ್ಮ ನೀವು ಹೋಗಿ ಬಸ್ಸಲ್ಲಿ ಏನು ಎಲ್ಲಾರ್ಗು ಫ್ರೀ ಹೋಗ್ತಾರೆ. ನಿಮ್ ವಯಸ್ಸಾನವರು ನಿಮ್ಗೆ ಆಧಾರ್ ಕಾರ್ಡ್ ಇಲ್ಲ ಹೇಳಿ. ಯಾರು ಹೇಳಿದ್ರು ನಿನಗೆ ಓಡಾಡಕ್ಕೆ? ಯಾರು ಹೇಳಿದ್ರು ಓಡಾಡಕ್ಕೆ ಬಸ್ಸಲ್ಲಿ ಫ್ರೀಯಾಗೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಶಕ್ತಿ ಯೋಜನೆಯನ್ನ ಯಾವ ರೀತಿ ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ? ನಾವು ಈಗಾಗಲೇ ಮಹಿಳೆ ಹೇಳ್ತಾ ಇರೋವಂಥದ್ದನ್ನು ಕೂಡ ಕೇಳಿಸ್ಕೊಂಡ್ವಿ. ಇಂಥವ್ರಿಗೆ ಏನ್ ಹೇಳ್ಬೇಕು ಅಂತ? ತೇಜಸ್ವಿನಿ, ಖಂಡಿತವಾಗೂ ಶಕ್ತಿ ಯೋಜನೆ ರಾಜ್ಯದಲ್ಲಿ ಮಹಿಳಾ ಸಬಲೀಕರಣ ಎನ್ನುವಂತಹ ದೃಷ್ಟಿಕೋನದಲ್ಲಿ ರಾಜ್ಯಾದ್ಯಂತ KSRTC, BMTC, NWRTC ಹಾಗೆ KKRTC ಬಸ್ಗಳಲ್ಲಿ ಉಚಿತವಾದ ಸಂಚಾರ ವ್ಯವಸ್ಥೆಯನ್ನ ಕಲ್ಪಿಸುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಅದೇ ಒಂದು ಯೋಜನೆಯನ್ನ ಅಂತಾರಾಜ್ಯ ಮಹಿಳೆಯರು ಬೆಂಗಳೂರಿನಲ್ಲಿ ಏನಾದ್ರು ಬಂದು ನೆಲೆಸಿದ್ರೆ ಅವರು ಕೂಡ ಲೋಕಲ್ ಆಧಾರ್ ಕಾರ್ಡ್ಗಳನ್ನ ಬಳಕೆ ಮಾಡ್ಕೊಂಡು ನಕಲಿ ಆಧಾರ್ ಕಾರ್ಡ್ಗಳ ರೂಪದಲ್ಲಿ ಸಾರಿಗೆ ಬಸ್ಗಳನ್ನ ಬಳಕೆ ಮಾಡ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಒಂದಿಲ್ಲೊಂದು ರೂಪದಲ್ಲಿ ಅವರು ಸಿಕ್ಕಾಕೊಳ್ಳುವಂತಹ ಕೆಲಸಗಳು ಕೂಡ ಆಗ್ತಾ ಇದಾವೆ. ಇದೀಗ ಮತ್ತೊಂದು ಹೆಜ್ಜೆ ಎನ್ನುವಂತ ನಿಟ್ಟಿನಲ್ಲಿ ಈ ಒಂದು ಘಟನೆ ನಿನ್ನೆ ಬೆಂಗಳೂರಿನ KRM ರೈಲ್ವೆ ನಿಲ್ದಾಣದ ಬಳಿ ನಡೆದಿರುವಂತದ್ದು. ಈಗ ಏನು ವೃದ್ಧೆ ಮಹಿಳೆ ಏನಿದಳೋ, ಶಕ್ತಿ ಯೋಜನೆ ಜಾರಿ ಆದಾಗ್ಲಿಂದಲೂ ಕೂಡ ತನ್ನ ಮಗಳ ಹೆಸರಲ್ಲಿರುವಂತಹ ಆಧಾರ್ ಕಾರ್ಡ್ ಅಂದ್ರೆ ತನ್ನ ಮಗಳ ಆಧಾರ್ ಕಾರ್ಡ್ ಅನ್ನ ಇಟ್ಕೊಂಡು ಲೋಕಲ್ ಇಲ್ಲಿ ಏನು ಬೆಂಗಳೂರಿನಲ್ಲಿ ನೆಲೆಯಾಗಿರ್ತಾರೋ ಇಲ್ಲಿನ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಆಕೆದ ಆಧಾರ್ ಕಾರ್ಡ್ ಇಲ್ಲ ಅಂತೇಳಿ ಆ ವಿಡಿಯೋದಲ್ಲೇ ಹೇಳ್ತಿರುವಂತದ್ದು. ಈ ವಿಡಿಯೋ ಬಸ್ನಲ್ಲಿ BMTC ಬಸ್ನಲ್ಲಿ ಸಂಚಾರ ಮಾಡುವಂತ ಸಂದರ್ಭದಲ್ಲಿ ನಿರ್ವಾಹಕರೇ ಆ ವಿಡಿಯೋನ ಮಾಡ್ಕೊಂಡಿರುವಂತದ್ದು. ಈ ಮಹಿಳೆ ಸಂಚಾರ ಮಾಡ್ತಿರುವಂತದ್ದು ಆಕೆ ಬಟ ಬೈಲಾಗುವ ರೂಪದಲ್ಲಿ ಉತ್ತರವನ್ನ ಕೊಡ್ತಿದ್ದಾಳೆ. ನನ್ನ 10 ರೂಪಾಯಿ ಇರೋದು ತಾನೆ, ನೀವು ತಗೊಂಡೋಗಿ ನನ್ನ ಅಲ್ಲಿ ಬಿಡಿ, ರಾಜ್ಯದಲ್ಲಿ ಮಹಿಳೆಗೆ ಉಚಿತವಾದಂತಹ ಬಸ್ ಬಿಡ್ತಾ ಇದಿರಲ್ಲ ಎನ್ನುವಂತ ರೀತಿಯಲ್ಲಿ ಕನ್ನಡ ಭಾರತ ಕೂಡ ಟ್ರೈ ಮಾಡ್ತಾ ಇದ್ದಾಳೆ. ಈ ಮೂಲಕವಾಗಿ ಶಕ್ತಿ ಯೋಜನೆಯನ್ನ ಮಿಸ್ಬಳಕೆ ಮಾಡ್ಕೊಳ್ತಿರುವಂತದ್ದು ಮತ್ತೊಂದು ರೂಪದಲ್ಲಿ ಕಾಣಿಸಿಕ್ತಿರುವಂತದ್ದು. ಜೊತೆಗೆ ಶಕ್ತಿ ಯೋಜನೆ ಬಸ್ಗಳ ಅಂದ್ರೆ ಫ್ರೀ ಬಸ್ಗಳನ್ನ ಯಾವ್ಯಾವ ರೀತಿ ಬಳಕೆ ಮಾಡ್ಕೊಳ್ಬಹುದು ಎನ್ನುವಂತಲ್ಲಿ ಈ ಒಂದು ಮಹಿಳೆ ಒಂದು ಸ್ಪಷ್ಟವಾದಂತ ಉದಾಹರಣೆ ಅಂದ್ರೆ ತಪ್ಪಾಗಲ್ಲ. ತೇಜಸ್ವಿನಿ, ಓಕೆ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕಾರ್ಡ್ ಅಲ್ಲಿ ನೀನು ಓಡಾಡ್ತಾ ಇದೀಯಾ? ಹೌದು, ನಮ್ಗೆ ವಯಸ್ಸಾಯ್ತು, ನಮ್ಮ ಆಧಾರ್ ಕಾರ್ಡ್ ಇಲ್ಲ. ನಾನು ಅವ್ರ ಹತ್ರ ಏನೇ ಖರ್ಚಾದ್ರು ಸರಿ ನೀವು ಬಸ್ಸಲ್ಲಿ ಇದ್ದಾನೆ ಮನೆ ಹೇಳಿದ್ರು ನಾನು ಕೊಡಬೇಡ
ಬಿಡಿ ನಿಮ್ಮ ಮಗಳ ಆಧಾರ್ ಕಾರ್ಡ್ ಎಷ್ಟು ದಿವಸದಿಂದ ಓಡಾಡ್ತಾ ಇದೆಯಾ? ನಿಮ್ಗೇನು ಅಷ್ಟು ಪ್ರಾಬ್ಲಮ್? ಮಗಳ ಆಧಾರ್ ಕಾರ್ಡ್ ಓಡಾಡ್ತಾ ಇದೆಯಾ? ಅಷ್ಟು ರೂಪಾಯಿ ಟಿಕೆಟ್ಗೂ ನಿಮ್ಗೇನು